ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ಯುಗಾದಿ ಹಬ್ಬ ಇದೆ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿನ್ನಿ. ಜೀವನದಲ್ಲಿ ಕಷ್ಟ ಸುಖ ಎರಡೂ ಬರುತ್ತೆ. ಸುಖ ಬಂದಿದೆ ಅಂತ ತುಂಬ ಹಿಗ್ಗಕ್ಕೆ ಹೋಗಬಾರ್ದು, ದುಃಖ ಬಂದಿದೆ ಅಂತ ತುಂಬ ಕುಗ್ಗಕ್ಕೆ ಹೋಗಬಾರ್ದು. ಎರಡೂ ಜೀವನದಲ್ಲಿ ಸರಿಸಮನಾಗಿ ತಗೋಬೇಕು. ಈ ವರ್ಷ ಯುಗಾದಿ ಹಬ್ಬ ಗುರುವಾರ ಬಂದಿದೆ. ಹಾಗಾಗಿ ನಾನು ಗುರುವಾರ ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ತಾ ಇದ್ದೆ. ಮನೆ ದೇವರಿಗೆ ಪೂಜೆ ಮಾಡಿ ಅದಾದಮೇಲೆ ರಾಘವೇಂದ್ರ ಸ್ವಾಮಿ ಫೋಟೋಗೆ ಪೂಜೆ ಮಾಡಿ ನೈವೇದ್ಯ ಹಿಡಿದು ಇಲ್ಲಿ ರಾಘವೇಂದ್ರ ಸ್ವಾಮಿ ನಾಮಲೇಖನ ಬರೀತಾ ಇದ್ದೀನಿ. ನಾನು ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ನಾಮಲೇಖನ ಬರೀತಾ ಇದ್ದೀನಿ. ನಾಮಲೇಖನ ಬರೆದಾದ್ಮೇಲೆ ದೇವರಿಗೆ ಮಂಗಳಾರತಿ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಯಾವ ಥರ ಮಾಡಿದ್ದೀನಿ ಮತ್ತು ಯುಗಾದಿ ಹಬ್ಬದ ಊಟ ಯಾವ ಥರ ರೆಡಿ ಮಾಡಿದ್ದೀನಿ, ಏನೇನು ಅಡುಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಸ್ನೇಹಿತರೆ, ಮನುಷ್ಯನಿಗೆ ಒಂದು ಟೈಮ್ ಬರುತ್ತೆ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದರೆ ಬಂದೇ ಬರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಆ ಟೈಮು ಬರುತ್ತೆ. ಏನಪ್ಪ ಆ ಟೈಮು ಅಂತಂದರೆ, ನಿಂತಿರೋ ನೆಲನೇ ಎತ್ತಿ ಕೆಳಗೆ ಬಿಸಾಕುತ್ತೆ, ಮುಟ್ಟಿರೋದೆಲ್ಲ ಮಣ್ಣಾಗಿ ಹೋಗುತ್ತೆ, ಮಾತಾಡೋರೆಲ್ಲ ಶತ್ರುಗಳರ ಆಗ್ತಾರೆ. ಆ ಥರ ಪರಿಸ್ಥಿತಿ ಒಂದು ಬರುತ್ತೆ. ಅದು ಯಾಕೆ ಬರುತ್ತೆ ಅಂತಂದರೆ, ಬುದ್ಧಿ ಕಲ್ಸೋಕೆ ಬರುತ್ತೆ, ನಾವು ಮಾಡಿರೋ ತಪ್ಪುಗಳು ಸರಿ ಮಾಡೋಕ್ಕೆ ಬರುತ್ತೆ, ಇಲ್ಲ ಮುಂದೆ ತಪ್ಪು ಮಾಡದೇ ಇರೋ ಹಾಗೆ ಇರಲಿ ಅಂತ ಅನ್ನೋಕ್ಕೆ ಬರುತ್ತೆ, ಇಲ್ಲ ನಮ್ಮವ್ರು ಯಾರು ಅಲ್ಲ ಅಂತ ಹೇಳ್ಕೊಡೋಕೆ ಬರುತ್ತೆ. ಅನ್ನದ ಬೆಲೆ ಏನು ಅಂತ ಗೊತ್ತು ಮಾಡೋಕ್ಕೆ ಬರುತ್ತೆ, ಕಷ್ಟದ ಬೆಲೆ ಏನು ಅಂತ ಗೊತ್ತು ಮಾಡೋಕ್ಕೆ ಬರುತ್ತೆ, ಖುಷಿ ಅಂದರೆ ಏನು, ಸಂಬಂಧಿಕರಂದರೆ ಏನು, ನೆಮ್ಮದಿ ಅಂದರೆ ಏನು ಅಂತ ಗೊತ್ತು ಮಾಡೋಕ್ಕೆ ಬರುತ್ತೆ. ಸ್ನೇಹಿತರೆ, ಎಷ್ಟು ದುಃಖ, ಎಷ್ಟು ಪರಿಸ್ಥಿತಿ ಹಾಳಾಗಿರುತ್ತೆ, ಮುಟ್ಟಿರೋದೆಲ್ಲ ಮಣ್ಣಾಗಿ ಹೋಗುತ್ತೆ. ಕೈಯಲ್ಲಿ ಎಷ್ಟೇ ಕಾಸಿದ್ರೂ ಕಾಸು ನಮ್ಮದಲ್ಲ, ಖರ್ಚು ಮಾಡೋಕ್ಕಾಗಲ್ಲ, ಆರೋಗ್ಯ ಸ್ಥಿತಿ ಸರಿ ಇರಲ್ಲ, ಸಂಬಂಧಿಕರು ಅನ್ನೋರು ಯಾರೂ ಜೊತೇಲಿರಲ್ಲ, ಜೊತೇಲಿರೋರೆಲ್ಲ ದೂರ ಹೋಗ್ತಾರೆ. ಆರೋಗ್ಯ ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಂಡು ಒಂದು 2 ನಿಮಿಷಕ್ಕೇ ಆರೋಗ್ಯ ಸರಿ ಇರಲ್ಲ. ಅಯ್ಯೋ ನಮಗೆಲ್ಲರೂ ಚೆನ್ನಾಗಿದ್ದಾರೆ, ಸಂಬಂಧಿಕರಾಗ್ತಾರೆ ಅಂತ ಅಂದ್ಕೊಂಡಿರ್ತೀವಿ, ಆ ಸಂಬಂಧಿಕರಾಗಲ್ಲ. ಆ ಥರ ಸಮಯ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟೈಮ್ ಬಂದಿರುತ್ತೆ ಸ್ನೇಹಿತರೆ. ಅದಕ್ಕೇನೆ ಈ ಯುಗಾದಿ ಹಬ್ಬ ಹೇಳೋದು, ಸಿಹಿ ಕಹಿ ಎರಡೂ ಬರುತ್ತೆ ಜೀವನದಲ್ಲಿ, ಸಮನಾಗಿ ತಗೋಬೇಕು ಅಂತ. ಇಲ್ಲಿ ನಾನು ರಾಘವೇಂದ್ರ ಸ್ವಾಮಿ ವ್ರತ ಮಾಡೋಕ್ಕೆ ಸಂಕಲ್ಪ ಮಾಡ್ತಾ ಇದ್ದೀನಿ. ಸಂಕಲ್ಪ ಇಲ್ಲದೇ ಯಾವುದೇ ಪೂಜೆ ಕಂಪ್ಲೀಟ್ ಆಗಲ್ಲ. ಮೊದಲಿಗೆ ದೇವ್ರ ಪೂಜೆ ಆಯಿತು. ದೇವ್ರ ಪೂಜೆ ಎಲ್ಲ ಮುಗ್ದಾದ್ಮೇಲೆ ದೇವರಿಗೆ ನೈವೇದ್ಯ ಅಂತ ಬೇವು ಬೆಲ್ಲ ಇಟ್ಟಿದ್ದೀನಿ. ಒಬ್ಬಟ್ಟೆಲ್ಲ ರೆಡಿ ಆದಮೇಲೆ ಗಂಧದ ಕಡ್ಡಿ ಹಚ್ಚಿ ನೈವೇದ್ಯ ಇಡ್ತೀನಿ ಒಬ್ಬಟ್ಟು. ಇವಾಗ ಒಬ್ಬಟ್ಟು ಮಾಡೋಕ್ಕೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಹಬ್ಬದ ಊಟ ಏನು ರೆಡಿ ಮಾಡ್ತಾ ಇದ್ದೀನಿ ಅಂತಂದರೆ, ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಸಾರು, ವೈಟ್ ರೈಸು, ಬೋಂಡ, ಬಜ್ಜಿ, ಇಷ್ಟು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಅಂತ ಹಿಟ್ಟು ಕಲಸಿಟ್ಟಿದ್ದೀನಿ. ಬೇಳೆ ಬೇಯಕ್ಕೆ ಇಟ್ಟಿದ್ದೆ, ಬೇಳೆ ಬೆಂದಿದೆ ಅನಿಸುತ್ತೆ. ವಿಜಿಲು ಒಂದು 5-6 ವಿಜಿಲು ಹೊಡಿಸಿದ್ದೀನಿ, ಯಾಕಂದರೆ ಕಡಲೆಬೇಳೆ ಬೇಗ ಬೇಯಲ್ಲ. ಮತ್ತು ಪಕ್ಕದಲ್ಲಿ ಇನ್ನೊಂದು ಕುಕ್ಕರಲ್ಲಿ ರೈಸ್ ಮಾಡಿದ್ದೀನಿ, ಯಾಕಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಅನ್ನ ತಣ್ಣಗಾದರೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬೇಳೆ ಬೇಯಿಸೋಕೆ ಇಡಬೇಕಾದ್ರೇ ರೈಸ್ಗೂ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ತುಂಬ ದಿನ ಆಗಿತ್ತು ನಾನು ಒಬ್ಬಟ್ಟು ಮಾಡಿ. ನಮ್ಮ ಅಜ್ಜಿ ಬಂದಿದ್ದರು ಊರಿಂದ, ಶ್ರಾವಣದಲ್ಲಿ ಅನಿಸುತ್ತೆ, ಆವಾಗ ಮಾಡಿದ್ದೆ. ಅದಾದಮೇಲೆ ಒನ್ ಟೈಮು ಒಬ್ಬಟ್ಟೆ ಮಾಡಿಲ್ಲ. ಇದು ದೊಡ್ಡ ಹಬ್ಬ, ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಬ್ಬಟ್ಟು ಸಾರು ಮಾಡೋಕ್ಕೆ ಅಂತ ಕಟ್ಟು ತೆಗಿತಾ ಇದ್ದೀನಿ. ನಾವು ಕಟ್ಟು ಅಂತೀವಿ, ನೀವೇನಂತೀರ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಒಂಚೂರು ಬೇಳೆಯಲ್ಲಿ ನೀರು ಇರಬಾರ್ದು, ಆ ಥರ ಎಲ್ಲ ನೀರು ಬಸಿಬೇಕು ಬೇಳೆಯಲ್ಲಿರೋದು. ಅದೆಲ್ಲ ಆದಮೇಲೆ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಮಿಕ್ಸ್ ಮಾಡಬೇಕು. ಗಟ್ಟಿ ಬೆಲ್ಲ ಇತ್ತು, ಹಾಗಾಗಿ ಒಂದು ಬಟ್ಟೆಯೆಲ್ಲ ಇಟ್ಬಿಟ್ಟು ಪುಡಿ ಮಾಡ್ತಾಯಿದ್ದೀನಿ. ಒಂದು ಮನೆಯಲ್ಲಿ ಒಂದು ಚಿಕ್ಕ ಕಲ್ಲು ಇಟ್ಟಿದ್ದೀನಿ, ಈ ಥರ ಬೆಲ್ಲ ಹೊಡಿಯೋಕ್ಕೆ ಅಂತ. ಬಟ್ಟೆಯಲ್ಲಿ ಹಾಕಿಬಿಟ್ಟು ಬೆಲ್ಲನ ಈ ಥರ ಪುಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಪುಡಿ ಮಾಡಿದ್ರೆ ಬೆಲ್ಲ ಬೇಗ ಕರಗುತ್ತೆ, ಇಲ್ಲ ಅಂದರೆ ಗಟ್ಟಿ ಹಾಗೇ ಇರುತ್ತೆ. ಇವಾಗ ಒಂಚೂರು ಉಗುರು ಬೆಚ್ಚಗಿರೋ ಬೇಳೆನ ಬೆಲ್ಲ ಮತ್ತು ಬೇಳೆ ಎರಡೂ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುಕ್ಕರಲ್ಲಿ ಹಾಗೇ ಮುಚ್ಚಿಡ್ತೀನಿ. ಬೆಲ್ಲ ಬೇಗ ಮೆತ್ತಗಾಗುತ್ತೆ.
ನನಗೂ ಮೊದಲು ಒಬ್ಬಟ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಮದುವೆ ಆದಮೇಲೆ ಕಲ್ತಿರೋದು. ಎಷ್ಟು 2-3 ವರ್ಷ ನನಗೆ ಒಬ್ಬಟ್ಟು ಸರಿಯಾಗಿ ರೆಡಿ ಮಾಡೋಕ್ಕೇ ಬರ್ತಾ ಇರಲಿಲ್ಲ. ಇಲ್ಲಿ ಹಾಲು ತಂದು ಕೊಟ್ಟಿದ್ದಾರೆ. ದೇವ್ರ ಪೂಜೆಗೆ ಅಂತ ನಿನ್ನೆನೇ ಹಾಲು ತಂದಿದ್ವಿ. ಇವಾಗ ಅಡುಗೆ ಒಬ್ಬಟ್ಟು ಮಾಡ್ತಾಯಿದ್ದೀನಲ್ಲ, ಒಬ್ಬಟ್ಟು ಜೊತೆ ನಮ್ಮ ಕಡೆ ಹಾಲು ಊಟ ಮಾಡ್ತೀವಿ. ಹಾಗಾಗಿ ಒಂದು ಅರ್ಧ ಲೀಟ್ರ್ ಹಾಲು ತಂದಿದ್ದಾರೆ. ಬೆಲ್ಲ ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇವಾಗ ಕುಕ್ಕರ್ನ ಮುಚ್ಚಿ ಒಂದು 2 ನಿಮಿಷ ಸೈಡಿಗೆ ಇಡ್ತೀನಿ. ಬೆಲ್ಲ ಎಲ್ಲ ಮೆತ್ತಗಾಗುತ್ತೆ. ಇಲ್ಲಿ ರೈಸ್ ರೆಡಿ ಆಗಕ್ಕಂತ ಇಟ್ಟಿದ್ನಲ್ಲ, ವಿಜಿಲ್ ಹಾಕ್ತಾ ಇದೆ. ಬೆಲ್ಲ ಮತ್ತು ಬೇಳೆನ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟಿದ್ದೀನಿ. ಅದಾದಮೇಲೆ ಅದರಲ್ಲಿ ಏಲಕ್ಕಿ, ಸೋಂಪು, ಸ್ವಲ್ಪ ಮಿಕ್ಸರಲ್ಲಿ ಸಕ್ಕರೆ ಹಾಕಿ ಪುಡಿ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಮತ್ತು ನಿಮ್ಮ ಹತ್ರ ಒಣ ಶುಂಠಿ ಪುಡಿ ಇದ್ರೂ ಹಾಕ್ಬೋದು. ಒಬ್ಬಟ್ಟು ತುಂಬ ಘಮ ಘಮ ಅಂತ ಬರುತ್ತೆ. ನಮ್ಮ ಮನೆಯಲ್ಲಿ ಒಣ ಶುಂಠಿ ಪುಡಿ ಇತ್ತು, ಅದಕ್ಕೋಸ್ಕರ 1-2 ಸ್ಪೂನು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಲ್ಲಿ ಒಬ್ಬಟ್ಟು ಸಾರು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಒಬ್ಬಟ್ಟು ಸಾರು ಅಂದರೆ ತುಂಬ ಇಷ್ಟ. ಎಲ್ಲರೂ ಸ್ವಲ್ಪ ಜಾಸ್ತಿನೇ ಮಾಡಿ, ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಒಬ್ಬಟ್ಟು ಸಾರು ವೈಟ್ ರೈಸಿಗೆ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾನು, ನಮ್ಮ ಯಜಮಾನರು, ನನ್ನ ಮಗಳು 3 ಜನ ಇರೋದ್ರಿಂದ ಈ ಪಾತ್ರೆ ತುಂಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಒಬ್ಬಟ್ಟು ಸಾರು ರೆಡಿ ಆಯಿತು. ನಾನಂತೂ ಅಡುಗೆ ಬೇಗ ಮಾಡ್ತೀನಿ. ಅಡುಗೆ ನಿಧಾನಕ್ಕೆ ಒಂದೊಂದೇ ಕೆಲಸ ಮಾಡಿಕೊಂಡು ಆ ಕಡೆ ಓಡಾಡಿಕೊಂಡು ಈ ಕಡೆ ಓಡಾಡಿಕೊಂಡು ಆ ಥರ ಮಾಡಿದ್ರೆ ಇಷ್ಟನೇ ಆಗಲ್ಲ. ಇಲ್ಲಿ ಬಜ್ಜಿ ಬೋಂಡ ಮಾಡೋಣ ಅಂತ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಮಸಾಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅಜವಾನ ಎಲ್ಲನೂ ರೆಡಿ ಮಾಡಿ ಒಂದು ಕಡೆ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದು, ಒಬ್ಬಟ್ಟು ಮಾಡಬೇಕಾದ್ರೆ ನೀವು ಒಬ್ಬಟ್ಟು ಮಾಡೋಕ್ಕೆ ಅಂತ ಹಿಟ್ಟು ಕಲಸಿಟ್ಟಿರ್ತೀರಲ್ಲ, ಆ ಹಿಟ್ಟಿನ ಪಕ್ಕನೇ ನೀವೇನಾದರೂ ಈರುಳ್ಳಿ ಕಟ್ ಮಾಡಿದ್ರೆ ಒಬ್ಬಟ್ಟು ರೆಡಿ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಹಿಟ್ಟಿಂದು ಜಿಗಿ ಎಲ್ಲ ಹೊಂಟೋಗುತ್ತೆ. ಅಂದರೆ ಅಂಟು ಇರುತ್ತಲ್ಲ, ಗೋಧಿ ಹಿಟ್ಟಿನ ಅಂಟೆಲ್ಲ ಕಳೆದು ಹೋಗುತ್ತೆ. ಆವಾಗ ಒಬ್ಬಟ್ಟು ಮಾಡೋಕ್ಕೇ ಆಗಲ್ಲ. ನೀವು ಒಬ್ಬಟ್ಟು ಮಾಡಬೇಕಾದ್ರೆ ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಹಿಟ್ಟು ಪಕ್ಕ ಇಟ್ಕೊಂಡು ಈರುಳ್ಳಿ ಕಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಒಬ್ಬಟ್ಟು ಹಿಟ್ಟು ಆ ಕಡೆ ದೂರ ಇಟ್ಬಿಟ್ಟು ಇಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಈರುಳ್ಳಿ ಕಟ್ ಮಾಡಿದೆ. ನೋಡಿ, ಬಜ್ಜಿ ಹಿಟ್ಟು ಹದವಾಗಿ ಕಲಸಿ ಒಂದು ಅರ್ಧ ಗಂಟೆ, 3/4 ಗಂಟೆ ಚೆನ್ನಾಗಿ ನೆನಿಬೇಕು. ಆವಾಗಲೇ ಬಜ್ಜಿ ಚೆನ್ನಾಗಿ ಬರುತ್ತೆ. ನೆನಿಲಿ ಅಂತ ಸೈಡಿಗೆ ಇಟ್ಟೆ. ಅದಾದಮೇಲೆ ಇಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸಣ್ಣ ಉರಿ ಇರಬೇಕು. ಫುಲ್ ಉರಿ ಇಟ್ಟರೆ ಬೇಗ ಬೆಂದೋಗುತ್ತೆ, ಸೀದೋಗುತ್ತೆ. ಚೆನ್ನಾಗಿ ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಾಯಿ ತುರಿದಿಟ್ಟಿರೋ ಮಾವಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆಯೇ ಇಲ್ಲಿ ನಾನು ಮಸಾಲ ರೆಡಿ ಮಾಡಿ ಇಟ್ಟಿದ್ದೆ, ಮಸಾಲ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದು ಸಾರಿ ಮಾಡ್ತೀನಿ ನಾನು. ನೀವು ಒಂದು ಟೈಮ್ ಮನೇಲಿ ರೆಡಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ಇವತ್ತು ತುಂಬ ಇಷ್ಟಪಟ್ಟು ಮಾವಿನಕಾಯಿ ಚಿತ್ರಾನ್ನ ತಿಂದಳು. ನೀವೇ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಕಲರ್ಫುಲ್ಲಾಗಿತ್ತು ಮತ್ತು ಊಟ ಮಾಡೋಕ್ಕೂ ತುಂಬ ಟೇಸ್ಟಿಯಾಗಿತ್ತು. ಈ ವರ್ಷದ ಹೊಸ ಮಾವಿನಕಾಯಿ, ಈ ವರ್ಷ ಮೊದಲನೇ ಸಾರಿ ಮಾವಿನಕಾಯಿ ತಿಂದ್ವಿ. ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಒಬ್ಬಟ್ಟು ಮಾಡೋಕ್ಕೆ ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೀನಿ. ಇಲ್ಲಿ ಒಬ್ಬಟ್ಟು ಸಾರು ರೆಡಿ ಮಾಡಿದ್ದೀನಿ. ತುಂಬ ಗಮ್ ಅಂತ ಇದೆ. ಇಲ್ಲಿ ಬಜ್ಜಿ ಬೋಂಡ ಹಾಕೋಕ್ಕೆ ಅಂತ ಹಿಟ್ಟು ಕಲಸಿಟ್ಟಿದ್ದೀನಿ. ಒಬ್ಬಟ್ಟು ಆದಮೇಲೆ ಬಜ್ಜಿ ಹಾಕ್ತೀನಿ.
ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಒಬ್ಬಟ್ಟು ಸಾರು ಜೊತೆ ಊಟ ಮಾಡೋಕ್ಕೆ ಅಂತ ವೈಟ್ ರೈಸ್ ಇದೆ. ಹಾಗೆಯೇ ಹಬ್ಬದ ಬೇವು ಬೆಲ್ಲ ಇದೆ. ಇವಾಗ ನಾನು ಒಬ್ಬಟ್ಟು ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಒಬ್ಬಟ್ಟು ಬಿಸಿ ಬಿಸಿಯಾಗಿ ರೆಡಿ ಮಾಡಿದ್ರೆ ಆಗೋಯ್ತು. ಎಲ್ಲ ಅಡುಗೆನೂ ಹಬ್ಬದ ಅಡುಗೆ ಮುಗೀತು. ನೋಡಿ ಸ್ನೇಹಿತರೆ, ನಾನು ಅಡುಗೆ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಇಲ್ಲಿ ಅಪ್ಪ ಮಗಳು ಹೊಟ್ಟೆ ಹಸಿತಾ ಇದೆ. ಊಟ ರೆಡಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನನ್ನ ಮಗಳು ಚಿಕ್ಕ ಸ್ಯಾರಿ ಹಾಕ್ಕೊಂಡಿದ್ದಾಳೆ. ಇದು ನಮ್ಮ ಅಕ್ಕ ಕೊಡಿಸಿರೋದು. ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ, ಆವಾಗ ನಮ್ಮ ಅಕ್ಕ ನನ್ನ ಮಗಳಿಗೆ ಚಿಕ್ಕ ಸೀರೆನ ಗಿಫ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಬಜ್ಜಿ ಹಾಕ್ತಾಯಿದ್ದೀನಿ. ಒಬ್ಬಟ್ಟು ಜೊತೆ ಈ ಚಿಕ್ಕ ಚಿಕ್ಕ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ತುಂಬ ಲೇಟಾಗಿತ್ತು ಅಡುಗೆ ಮಾಡೋಕ್ಕೆ. ಯಾಕಂತಂದರೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋಕ್ಕೇ ಒಂದು 11 ಗಂಟೆ ಆಗಿತ್ತು. ಇವಾಗ ಅಡುಗೆ ಎಲ್ಲ ಮುಗಿಸೋಷ್ಟೊತ್ತಿಗೆ 1:30 ಆಗಿದೆ. ಯಾಕಂದರೆ ಮನೆಯಲ್ಲಿ ಚಿಕ್ಕ ಮಗಳಿದ್ದಾಳಲ್ವ, ಅವಳು ಮಧ್ಯೆ ಮಧ್ಯೆ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ಸರಿ ಮಾಡಬೇಕು. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಹಬ್ಬದ ಅಡುಗೆ ಸ್ವಲ್ಪ ಲೇಟ್ ಆದ್ರೇ ಊಟ ಮಾಡೋಕ್ಕೆ ರುಚಿ ಇರುತ್ತೆ. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಅಡುಗೆ ಎಲ್ಲ ತೊಗೊಂಡು ಬಿಡ್ಲಿಂಗಲ್ಲಿ ಹೋಗ್ತಾಯಿದ್ದೀನಿ. ಯಾಕಂದರೆ ನಮ್ಮ ಬಿಡ್ಲಿಂಗಲ್ಲಿ ಒಬ್ಬರು ಇವತ್ತು ಹಬ್ಬದ ಅಡುಗೆ ಮಾಡಿಲ್ಲ, ಅಂದರೆ ಹಬ್ಬ ಮಾಡಿಲ್ಲ ಅವರು. ಅದಕ್ಕೋಸ್ಕರ ಅವರಿಗೆ ಹಬ್ಬದ ಊಟ ಕೊಟ್ಟು ಬಂದೆ. ಅದಾದಮೇಲೆ ಇಲ್ಲಿ ಅಪ್ಪ ಮಗಳಿಗೆ ಊಟ ಕೊಡ್ತಾಯಿದ್ದೀನಿ. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದಾರೆ. ಇವಾಗ ವಿಭೂತಿ ಹಚ್ಕೋತಾ ಇದ್ದಾರೆ.
ವಿಭೂತಿ ಹಚ್ಕೊಂಡು ಆದಮೇಲೆ ಬಾಳೆ ಎಲೆ ಕೊಟ್ಟು ಅಡುಗೆ ಎಲ್ಲನೂ ಬಡಿಸ್ತೀನಿ, ಊಟ ಮಾಡ್ತಾರೆ. ನಾನು ಊಟ ಮಾಡಲ್ಲ ಇವತ್ತು, ಯಾಕಂದರೆ ಇವತ್ತು ಗುರುವಾರ. ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಮಾಡಲ್ಲ. ಸಂಜೆ ದೇವ್ರ ಹತ್ರ ದೀಪ ಹಚ್ಚಿ ಆಮೇಲೆ ನಾನು ಊಟ ಮಾಡ್ತೀನಿ. ನಮ್ಮ ಯಜಮಾನರು ತುಂಬ ಬೇಜಾರಾಗ್ತಾಯಿದ್ರು, ಯಾಕಂದರೆ ಇಷ್ಟು ಹಬ್ಬದ ಅಡುಗೆನ ಕಷ್ಟಪಟ್ಟು ಮಾಡಿದೀಯಾ, ನೀನೇ ಊಟ ಮಾಡ್ತಾಯಿಲ್ಲ, ನಮ್ಗೆ ಊಟ ಕೊಡ್ತಾಯಿದ್ದೀಯ ಅಂತ. ಏನು ಬೇಜಾರಿಲ್ಲ, ಏನಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನು ವ್ರತ ಮಾಡ್ತಾಯಿದ್ದೀನಿ, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇಷ್ಟಪಟ್ಟು ನಾನು ಉಪವಾಸ ಇದ್ದಿದ್ದೀನಿ. ನೀವೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ, ಅದೇ ನನಗೆ ಖುಷಿ. ನಾನು ಅಡುಗೆ ಮಾಡಿರೋದು ನೀವು ನೆಮ್ಮದಿಯಾಗಿ ಊಟ ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳಿದೆ. ಅವರು ಊಟಕ್ಕೆ ಕುಂತಿರ್ಬೇಕಾದ್ರೇ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮನೆಯವರಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ. ಆವಾಗಲೇ ಸ್ವಲ್ಪ ಬಜ್ಜಿ ಹಾಕಿದ್ದೆ, ಅದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಇವಾಗ ಬಿಸಿ ಬಜ್ಜಿನ ರೆಡಿ ಮಾಡಿಕೊಡೋಣ ಅಂತ ಕೊಟ್ಟೆ. ನೋಡಿ, ಇಲ್ಲಿ ನನ್ನ ಮಗಳು ಆವಾಗಲೇ ಹೇಳ್ತಾ ಇದ್ಲು, ಹೊಟ್ಟೆ ಹಸಿತಾ ಇದೆ ಅಮ್ಮ, ಅಡುಗೆ ಎಷ್ಟೊತ್ತಾಗುತ್ತೆ, ತುಂಬ ಲೇಟ್ ಆಯಿತು, ಬೇಗ ಮಾಡಿಕೊಡು ಅಂತ. ಇಲ್ಲಿ ಒಂದು ತುತ್ತೂ ಊಟ ಮಾಡಿಲ್ಲ. ಒಂದು ಚಿಕ್ಕ ಒಬ್ಬಟ್ಟು ರೆಡಿ ಮಾಡಿಕೊಟ್ಟಿದ್ದೀನಿ, ಅದು ತಿಂದಿಲ್ಲ. ಅವ್ರ ಅಪ್ಪನಿಗೆ ಕೊಟ್ಟಿದ್ದಾಳಂತೇವಳು. ನಾನು ತಿನ್ನಲ್ಲ ಒಬ್ಬಟ್ಟು, ನೀವೇ ತಗೊಳ್ಳಿ ಅಂತ ಅವ್ರ ಅಪ್ಪ ಕೊಟ್ಟಿದ್ದಾಳೆ. ಇಲ್ಲಿ ನಾನು ಸ್ವಲ್ಪ ಜೋರು ಮಾಡಿ ಊಟ ಮಾಡಿಸ್ತಾ ಇದ್ದೀನಿ. ಬೇಡ ಬೇಡ ಅಂತ ಇದ್ದಾಳೆ. ವಾಮಿಟ್ ಬರೋ ಹಾಗೆ, ಕಕ್ಕೋ ಹಾಗೆ ನಾಟಕ ಹೆಂಗೆ ಮಾಡ್ತಾಳೆ ನೋಡಿ ನೀವೇ. ಊಟ ಮಾಡಬಾರ್ದು ಅಂತ ಆ ಥರ ಮಾಡೋದವಳು. ಅವ್ರ ಅಪ್ಪ ಹೊಟ್ಟೆ ಹಸಿತಾ ಇದೆ ಅಂದ ತಕ್ಷಣವೇ ಅವಳು, ಅಯ್ಯೋ ನನಗೂ ಹೊಟ್ಟೆ ಹಸಿತಾ ಇದೆ ಅಮ್ಮ, ಅಡುಗೆ ಯಾವಾಗ ಮಾಡ್ತೀಯಾ, ತುಂಬ ಲೇಟ್ ಆಯಿತು ಅಂತ ಹೇಳ್ತಾ ಇದ್ಲ. ಎಲ್ಲ ಅಡುಗೆ ಆದಮೇಲೆ ಎಲೆ ಮೇಲೆ ಬಡಿಸಿದ್ದೀನಿ, ಒಂಚೂರು ಊಟ ಮಾಡಲ್ಲ. ಮಕ್ಕಳು ಅಂದ್ರೇ ಹಾಗೆ ಅಲ್ವಾ, ಏನಾದರೂ ಹೇಳಿ ಊಟ ಮಾಡಿಸ್ಬೇಕು. ಇವತ್ತು ನಮ್ಮನೆ ಯುಗಾದಿ ಹಬ್ಬದ ಊಟ ಹೀಗಿತ್ತು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.